ನಮಸ್ತೆ ಟಿವಿ 20 ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ನಿನ್ನೆ ನಡೆದ ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಶುಚಿತ್ವ, ಪಾನ ನಿಷೇಧ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೊಳಿಸಲು ನಿರ್ಣಯ ಕೈಗೊಳ್ಳಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರು ಇಂದು ಶ್ರೀ ಮಲೆಮಹದೇಶ್ವರ ಬೆಟ್ಟದ ಬಳಿ ಮಾತನಾಡಿದರು. ಮೈಸೂರು ವಿಭಾಗದ ಚಾಮರಾಜನಗರ ಜಿಲ್ಲೆ ಹಿಂದುಳಿದ ಜಿಲ್ಲೆಯಾಗಿದ್ದು, ಈ ಭಾಗಕ್ಕೆ ವಿಶೇಷ ಗಮನ ಕೊಡುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ನಡೆಸಲಾಗಿದೆ. ಚಾಮರಾಜನಗರಕ್ಕೆ ಬಂದರೆ ಅಧಿಕಾರ ಹೋಗುತ್ತೆ ಎಂಬುದು ಸತ್ಯಕ್ಕೆ ದೂರವಾದ ಮಾತು. ಇಂತಹ ಮೌಢ್ಯಗಳೇ ಸಮಾಜದ ಪ್ರಗತಿಗೆ ಮಾರಕವಾಗಿದೆ. ನಾನು ಇದುವರೆಗೆ ಸುಮಾರು 20 ಬಾರಿ ಜಿಲ್ಲೆಗೆ ಬಂದಿದ್ದು 2ನೇ ಬಾರಿ ಮುಖ್ಯಮಂತ್ರಿಯಾಗಿದ್ದೇನೆ ಎಂದಿದ್ದಾರೆ. ಮಲೆಮಹದೇಶ್ವರ ಅಭಿವೃದ್ಧಿ ಪ್ರಾಧಿಕಾರ ಸಭೆ ನಿನ್ನೆ ನಡೆಸಲಾಗಿದೆ. ಈ ಪ್ರದೇಶದಲ್ಲಿ ಶುಚಿತ್ವ ಕಾಯ್ದುಕೊಳ್ಳಬೇಕು, ಮದ್ಯ ನಿಷೇಧ ಮಾಡಬೇಕು, ದೇವಸ್ಥಾನದ ವಿತರಿಸಲಾಗುವ ಲಾಡು ಪ್ರಸಾದವನ್ನು ಗುಣಮಟ್ಟದಲ್ಲಿ ಹಾಗೂ ಕಡಿಮೆ ದರದಲ್ಲಿ ನೀಡುವ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮಲೆಮಹದೇಶ್ವರ ಸನ್ನಿಧಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಪಡಿಸಬೇಕು ಎಂದು ನಿರ್ಣಯಿಸಲಾಗಿದೆ ಎಂದರು. ಶಾಸಕ ವಿನಯ್ ಕುಲಕರ್ಣಿ ಅವರ ಮನೆಯ ಮೇಲೆ ಇಡಿ ದಾಳಿಯಾಗಿರುವ ಬಗ್ಗೆ ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣಕ್ಕಾಗಿ ಜಾರಿ ನಿರ್ದೇಶನಾಲಯವನ್ನು ಬಳಸಿಕೊಳ್ತಾ ಇದೆ. ಬಿಜೆಪಿಯವರ ಮೇಲೆ ಯಾವುದೇ ಇಡಿ ದಾಳಿ ಆಗುವುದಿಲ್ಲ. ಪ್ರಧಾನಿ ಮೋದಿ ಅವರು ಕಾಶ್ಮೀರ ಉಗ್ರರ ದಾಳಿಗೆ ತಕ್ಕ ಪ್ರತ್ಯುತ್ತರ ಕೊಡುವುದಾಗಿ ಹೇಳಿರುವ ಬಗ್ಗೆ ಪ್ರತಿಕ್ರಿಯೆ ನೀಡಿ, ಈ ದಾಳಿಯಲ್ಲಿ ಕೇಂದ್ರ ಗುಪ್ತಚರ ಇಲಾಖೆ ವೈಫಲ್ಯವಿರೋದು ಕಾಣ್ತಾ ಇದೆ ಎಂದಿದ್ದಾರೆ. ಚಾಮರಾಜನಗರ ಜಿಲ್ಲೆ ವಿಶೇಷವಾದಂತಹ ಪ್ರೀತಿ ಕಾಳಜಿ ಇದೆ. ಜೊತೆಗೆ ಯಾರೇ ಸಿಎಂ ಆದ್ರೂ ಕೂಡ ಚಾಮರಾಜನಗರ ಜಿಲ್ಲೆ ಹತ್ರ ಕೆತ್ತಿಸ್ತಾ ಇದ್ರು. ನಿನ್ನೆ ಕೂಡ ನಡೆಸಿದ್ದೀರಾ? ಈಗ ಮೈಸೂರು ಡಿವಿಷನ್ ಮಾಡಬೇಕಾಗಿದೆ. ಮಹದೇಶ್ವರ ಬೆಟ್ಟದಲ್ಲಿ ಮಾಡೋಣ ಅಂತ ಸಜೆಸ್ಟ್ ಮಾಡಬೇಕು. ಭಾಳ ಮೂಢನಂಬಿಕೆಗಳು ಅವರಲ್ಲಿ ಏನು ಸತ್ಯ ಇಲ್ಲ. ಏನಾಗಿದೆ, ಮೌಢ್ಯಗಳು ಇದ್ದಾವಲ್ಲ, ಅದರಿಂದನೇ ಸಮಾಜದಲ್ಲಿ ಬಹಳಷ್ಟು ಪ್ರಗತಿಗೆ ಅಡ್ಡ ಬಂದಿರ್ತಕ್ಕಂಥದ್ದು. ಅದಕ್ಕೆ ನಾನು ಒಂದು 15-20 ಸಾರಿ ಬಂದಿರಬೇಕು ಚಾಮರಾಜನಗರ. 2ನೇ ಸಾರಿ ಮುಖ್ಯಮಂತ್ರಿ ಆಗ್ತಲ್ಲ. ಹೌದು, ನಿಮ್ಮ ಕುರ್ಚಿ ಗಟ್ಟಿ ಆಗುತ್ತೆ ಅಂತ ಯಾವಾಗ ಹೇಳ್ತೀರಾ ಸರ್? ಚಾಮರಾಜನಗರ ಬಂದಾಗಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ನಾನು ಇದು ಬಂದಾಗೆಲ್ಲ ನನ್ನ ಕುರ್ಚಿ ಗಟ್ಟಿ ಆಗುತ್ತೆ. ನಿನ್ನೆ ಪ್ರಾಧಿಕಾರದ ಸಭೆ ಕೂಡ ಆಯಿತು ಸರ್. ಏನೆಲ್ಲ ವಿಶೇಷ ಸೂಚನೆಗಳನ್ನು ಹೇಳಿದ್ದೀನಿ, ಸೂಚನೆ ಕೊಟ್ಟಿದ್ದೀನಿ. ಒಂದು ಕಿವಿ ನಿಲ್ಲಿಸಿರೋದು, ಎರಡನೇದು ಈ ಮಹದೇಶ್ವರ ಬೆಟ್ಟದ ಮೇಲೆ ಹಾಕ್ಬಾರ್ದು. ಮೂರನೇದು ಲಾಡು ಇದೆಯಲ್ಲ, ಅದನ್ನು ಕಮ್ಮಿ ರೇಟ್ನಲ್ಲಿ ತಿರುಪತಿನಲ್ಲಿ ಏನು ಮಾಡ್ತಾರೆ ಈಗ ನೋಡ್ಕೊಂಡು ಇದು ಮಾಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಆಮೇಲೆ ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು. ನಂದೇನೆ ಸರ್ ವಿನಯ್ ಕುಲಕರ್ಣಿ ಅವ್ರ ಮನೆ ಮೇಲೆ ಇಡಿ ದಾಳಿಯಾಗಿದೆ. ವ್ಯವಹರಿಸಿದ್ರೆ ಅವರು ದ್ವೇಷದ ರಾಜಕಾರಣ ಮಾಡೋದು. ಅವರು ಕೇಂದ್ರ ಸರ್ಕಾರ ಮಾಡಿಸ್ತಾರೆ. ಅವ್ರಿಗೆ ವಿನಯ್ ಕುಲಕರ್ಣಿ ಏನು ಗೊತ್ತಿಲ್ಲ, ಇಂಡಿವಿಜುವಲೇ ಅವರ ಮನೆ ಮೇಲೆ ದಾಳಿ ಮಾಡೋದು ಏನು ಯಾರು ಕೈವಾಡ ಇರಬೇಕಲ್ಲ. ಸರ್ವಪಕ್ಷ ಸಭೆ ಬಿಟ್ಟು ನಿನ್ನೆ ಚುನಾವಣಾ ಪ್ರಚಾರ ಬಿಜೆಪಿಯವ್ರಿಗೆ ಯಾಕೆ ಕೊಡಲ್ಲ? ಬಿಜೆಪಿಯವರೆಲ್ಲ ಸಾಟೆಗಳ ಸರ್ ಎದುರಿಸುವ ತಂತ್ರಗಳ ಸರ್ ಅಂತ ದೇಶದ ರಾಜಕಾರಣ. ಸರ್ ನಿನ್ನೆ ಸರ್ವಪಕ್ಷ ಸಭೆಗೆ ಮೋದಿ ಗೈರಾಗಿದ್ರು ಸರ್. ಆಶ್ವಾಸನೆ ಕೊಟ್ಟಿದ್ದಾರೆ. ಮೋದಿ ಅವರು ದೇಶದ ಜನತೆಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಉಗ್ರ ದಾಳಿಯಲ್ಲಿ ಯಾರೇ ಭಾಗಿಯಾಗಿ ನಾವು ಹುಡುಕಿ ಹೊಡಿಬೇಕು. ಮೊಬೈಲ್ ಇದು ಉಗ್ರ ದಾಳಿ ಆಗಿರೋದು ಪುಲ್ವಾಮಾನಲ್ಲಿ ಹೇಳಿದ್ರು. ಪುಲ್ವಾಮಾ ಘಟನೆಯಲ್ಲಿ ಏನೇನು ಹೇಳಿದ್ರು. ಅದಾದ್ಮೇಲೆಲ್ಲ ಈಗ 26 ಜನ ಹುಡುಕಿರೋದು. ದಾಳಿ ಅವ್ರನ್ನ ಮುಗಿಸ್ತೀವಿ ಅಂತ ಹೇಳಿದ್ರು. ನಾನು ಪೇಪರ್ ಓದಿಲ್ಲ ಇನ್ನು. ಅಲ್ಲಿ ಸರ್ವಪಕ್ಷದಲ್ಲಿ ಏನಾಗಿತ್ತು ಅಂತ ಗೊತ್ತಿಲ್ಲ. ಸಾಯಂಕಾಲ ಆದಮೇಲೆ ಜನ ಇದ್ದರೂ ನೋಡೋಕ್ಕಾಗಲಿಲ್ಲ.
ಬಟ್ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿದೆ ಸರ್ ಅಲ್ಲಿ. ಸೆಂಟ್ರಲ್ ಇಂಟೆಲಿಜೆನ್ಸ್ ಫೇಲ್ಯೂರಾ ಸರ್? ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.